ಕಾಲ ಬದಲಾದ ಹಾಗೆ ಹೇಗೆ ಮಕ್ಕಳಿಗೆ ತಮ್ಮ ಮನೆಯ ತಂದೆ ತಾಯಿ ಹಿರಿಯರ ಬಗ್ಗೆ ಒಂದು ದೂರತ್ವ ಬೆಳೆದು ಬಿಡುತ್ತೆ ಅನ್ನುವುದನ್ನು ಬಿಚ್ಚಿಡುವಂತಹ ನಾಟಕ. ಆ ಮೂಲಕ ಒಟ್ಟು ಒಂದು ಸಮಾಜದಲ್ಲಿ ಕುಟುಂಬ ವ್ಯವಸ್ಥೆ ಎಷ್ಟು ಮುಖ್ಯ, ಆ ಕುಟುಂಬ ವ್ಯವಸ್ಥೆ ಕಾಪಾಡ್ಕೊಳ್ಳೋಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಬಿಚ್ಚಿಡುವಂತಹ ನಾಟಕ. ಈ ನಾಟಕ 25 ಪ್ರದರ್ಶನ ಆಗಿದೆ ಅನ್ನೋದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷದ ವಿಷಯ. ಅದು ನನ್ನ ಗೆಳೆಯ ಬಾಷ್ ರಾಘವೇಂದ್ರ ಈ ನಾಟಕವನ್ನು ನಿರ್ದೇಶನ ಮಾಡಿದ್ದಾನೆ. ಆತ ತನ್ನ ಆರಂಭ ಕಾಲದಿಂದ ಅವನು ಏನೇನು ಮಾಡ್ಕೊಂಡು ಬಂದ ಅಂತ ನೋಡಿರೋದ್ರಿಂದ ಈ ನಾಟಕವನ್ನು ನೋಡಿ ನನಗೆ ಇನ್ನೂ ಸಂತೋಷವಾಗಿದೆ. ಯಾಕೆಂದರೆ ಒಬ್ಬ ರಂಗಕರ್ಮಿಯಾಗಿ ಸಣ್ಣದಾಗಿ ತನ್ನ ಕೆಲಸವನ್ನು ಆರಂಭಿಸಿದವನು ಇಷ್ಟು ಬೆಳೆದಿದ್ದಾನೆ ಅನ್ನೋದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಕೊಡುವಂತಹ ವಿಷಯ. ಅದಲ್ಲದೆ ಒಟ್ಟು ನಾಟಕದಲ್ಲಿ ಹಲವಾರು ಅಪರೂಪದ ಕಲಾವಿದರು ಮಾಡಿದ್ದಾರೆ. ಆ ಕಲಾವಿದರು ಪ್ರತಿಯೊಬ್ಬರ ಎಫರ್ಟ್, ವಿಶೇಷವಾಗಿ 3 ಜನ ವಯಸ್ಸಾದವರ ಪಾತ್ರದಲ್ಲಿ ಮಾಡಿರುವ ಕನ್ನಡ ಸೋಮು ಇರಬಹುದು, ಅವರು ಕೃಷ್ಣ ಇರಬಹುದು, ಮತ್ತೆ ಇನ್ನೊಬ್ರು ಅವರ ಹೆಸರಪ್ಪ ಗಡ್ಡ ಶ್ರೀನಾಥ್. ಈ 3 ಜನ ಕೂಡ ದೊಡ್ಡ ಎಫರ್ಟ್ ಅನ್ನು ಹಾಕಿದ್ದಾರೆ. ಜೊತೆಗೆ ಜೀತು ಹುಡುಗ ಕೂಡ ತುಂಬಾ ಅಪರೂಪದ ಕ್ರಮದಲ್ಲಿ ಆಕ್ಟ್ ಮಾಡಿದ್ದಾರೆ. ಇದೆಲ್ಲ ಗಮನಿಸಬೇಕಾದಂತಹ ಅಂಶ. ಈ ಕಾರಣಕ್ಕಾಗಿ ಈ ನಾಟಕ ಯಶಸ್ವಿಯಾಗಿ 25 ಶೋ ಆಗಿದೆ ಅಂತ ಖಂಡಿತ ಹೇಳಬಹುದು. ಇನ್ನೂ ಹಲವಾರು ಶೋಗಳಾಗಲಿ, 100ನೇ ಶೋ ಆಗಲಿ, ಅವತ್ತು ನಾವೆಲ್ಲ ಹೀಗೆ ಸೇರಿ ಸಂಭ್ರಮ ಪಡೋದು. ಥ್ಯಾಂಕ್ ಯು.